ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಭೇಟಿಯಾಗಲಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಈ ವಾರದಲ್ಲಿ ಎರಡನೇ ಬಾರಿ ಭೇಟಿ ಆಗ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಸೊ ಪತ್ನಿ ಹೋಗಿ ಗಂಡನನ್ನ ಭೇಟಿ ಆಗೋದ್ರಲ್ಲಿ ಏನು ವಿಶೇಷತೆ ಅಂತ ನಿಮಗೆಲ್ಲ ಅನ್ನಿಸ್ಬೋದು. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯನ್ನ ಭೇಟಿಯಾದ ನಂತರ ಹೋಗಿ ಭೇಟಿ ಆಗ್ತಾ ಇರುವಂಥದ್ದು ಇಲ್ಲಿ ಮಹತ್ವ ಪಡ್ಕೊಳ್ತಾ ಇದೆ. ಏನು ಮಾತುಕತೆ ಆಯಿತು? ಮಗನಿಗೆ ಸ್ಕೂಲ್ ವಿಚಾರದಲ್ಲಿ ಏನು ದೊಡ್ಡ ಮಟ್ಟದ ವಿಚಾರ ಅಲ್ಲ, ಅದು ಸುಮ್ಮನೆ ಮೇಲ್ಗಡೆಗೆ ಹೇಳ್ತಾ ಇರೋದು. ಬಟ್ ಆಗಿರುವಂಥ ಚರ್ಚೆ ಬೇರೆ ಇರುತ್ತೆ. ಸೊ ಡಿ ಕೆ ಶಿವಕುಮಾರ್ ಅವರ ಮಾತುಕತೆಯ ಸಂದೇಶವನ್ನು ಏನಾದರೂ ವಿಜಯಲಕ್ಷ್ಮಿ ಅವರು ರವಾನಿಸಿದ್ರ? ವಿಜಯಲಕ್ಷ್ಮಿ ಜೊತೆಗೆ ಸಚ್ಚಿದಾನಂದ ಸಾಧು ಕೋಕಿಲ ಕೂಡ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಸೊ ಈ ವಾರದಲ್ಲಿ ಎರಡನೇ ಬಾರಿ ಭೇಟಿ ಆಗ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಸೊ ವಿಜಯಲಕ್ಷ್ಮಿ ಜೊತೆಗೆ ಸಚ್ಚಿದಾನಂದ ಮತ್ತು ಸಾಧು ಕೋಕಿಲ ಅವರು ಕೂಡ ತೆರಳುತ್ತಾ ಇದ್ದಾರೆ. ಸೊ ಅಲ್ಲಿ ಭೇಟಿ ಆಗ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮಾತುಕತೆ ಆದ ನಂತರ ಏನಾದರೂ ಹೇಳಿದ್ರ, ಅದನ್ನೇನಾದರೂ ಹೋಗಿ ತಲುಪ್ಸಕ್ಕೆ ಹೋಗ್ತಾ ಇದ್ದಾರಾ ಗೊತ್ತಿಲ್ಲ. ಸೊ ಈ ವಾರದಲ್ಲಿ ಎರಡನೇ ಬಾರಿ ಭೇಟಿಯನ್ನು ವಿಜಯಲಕ್ಷ್ಮಿ ಅವರು ಆಗ್ತಾ ಇರೋದು. ಸೊ ಹಾಗಾಗಿ ಇವತ್ತು ಮಹತ್ವವನ್ನು ಪಡ್ಕೊಳ್ತಾ ಇದೆ ಅವರ ಭೇಟಿ. ಅದರ ಜೊತೆಗೆ ಮುಖ್ಯಮಂತ್ರಿಗಳದ್ದು ಕೂಡ ಭೇಟಿಗೆ ಕೇಳಿದಾರಲ್ಲ, ಅದು ಇನ್ನೊಂದು ರೀತಿಯಾದಂಥ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಸೊ ಈಗ ಸದ್ಯಕ್ಕಂತೂ ದರ್ಶನ್ ಅವ್ರನ್ನ ಭೇಟಿ ಆಗೋಕ್ಕೆ ವಿಜಯಲಕ್ಷ್ಮಿ ಅವರು ತೆರಳುತ್ತಾ ಇದ್ದಾರೆ ಇವತ್ತು ಪರಪ್ಪನ ಅಗ್ರಹಾರಕ್ಕೆ. ನನ್ನ ಸಹೋದ್ಯೋಗಿ ಈಗ ಆನೇಕಲ್ನಿಂದ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಬಹಳ ಮಹತ್ವ ಪಡ್ಕೊಳ್ತಾ ಇರುವಂಥದ್ದು, ಈ ಹಿಂದೆ ಭೇಟಿ ಆದಾಗಲೆಲ್ಲ ಹೌದು ಪತಿ ಜೈಲಲ್ಲಿದ್ದಾಗ ಅವ್ರನ್ನ ಭೇಟಿ ಆಗ್ತಾ ಇರುವಂಥದ್ದು, ವಿಚಾರಣೆಯನ್ನು ಮಾಡ್ತಾ ಇರೋದು, ಮಾತುಕತೆಯನ್ನು ಮಾಡಿಸ್ಕೊಂಡು ಅವ್ರ ಆರೋಗ್ಯ ಹೇಗಿದೆ ಅನ್ನೋಂಥ ವಿಚಾರಣೆ ಮಾಡ್ಕೊಂಡು ಬರ್ತಾರೆ. ಬಟ್ ಇವತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಆದ ನಂತರ ಇವತ್ತು ಹೋಗಿ ಭೇಟಿ ಆಗ್ತಿರೋದು ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಏನು ಬರ್ತಾ ಇದೆ ಬಲ್ಲ ಮೂಲಗಳಿಂದ ಮಾಹಿತಿಗಳು? ಅರುಣ್, ಖಂಡಿತವಾಗೂ ಈಗಾಗಲೇ ಏನು ದರ್ಶನ್ ಜೈಲಿಗೆ ಬಂದ ನಂತರ ಸತತವಾಗಿ ಪ್ರತಿ ವಾರನೂ ಸಹ 2 ವಿಸಿಟ್ ಅನ್ನ ಕುಟುಂಬದವರಿಗೆ ಮೀಸಲಿಟ್ಟಿದ್ದಾರೆ. ಜೊತೆಗೆ ಸ್ನೇಹಿತರು ಅಥವಾ ಬೇರೆ ನಟರು ಬಂದರೂ ಸಹ ಏನು ವಿಜಯಲಕ್ಷ್ಮಿ ಜೊತೆನೇ ಎಂಟ್ರಿಗೆ ಹೋಗುವಂತ ಒಂದು ಅನುಮತಿಯನ್ನು ಪಡ್ಕೊಂಡಿರುತ್ತದೆ. ಅದೇ ರೀತಿ ಇವತ್ತು ಸಹ ಏನು ವಿಜಯಲಕ್ಷ್ಮಿ ಅವರು ಜೈಲಿಗೆ ಬರ್ತಾರೆ ಅಂತೇಳಿ ಈಗಾಗಲೇ ಸಾಧು ಕೋಕಿಲ ಇರ್ಬೋದು ಅಥವಾ ದರ್ಶನ್ ಆಪ್ತರಾದಂತಹ ಚಿದಾನಂದ್ ಅವರು ಸಹ ಈಗ ಜೈಲು ಬಳಿ ಬಂದಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆಗೆ ಮಂಗಳವಾರ ಬಂದು ಸಾಧು ಕೋಕಿಲ ಅವರು ವಾಪಸ್ ಹೋಗಿದ್ರು, ಅವತ್ತು ಸಹ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಏನು ವಿಜಯಲಕ್ಷ್ಮಿ ಜೊತೆ ಮಾತನಾಡಿಕೊಂಡೆ ಒಟ್ಟಿಗೆ ಜೈಲಿಗೆ ಭೇಟಿಗೆ ಹೋಗ್ಬೇಕು ಅಂತೇಳಿ ಇವತ್ತು ಮುಂಚಿತವಾಗಿ ಇಬ್ಬರು ಸಾಧು ಕೋಕಿಲ ಮತ್ತು ಚಿದಾನಂದ್ ಈಗ ಜೈಲಿನ ಒಳಗಡೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯಲಕ್ಷ್ಮಿಯು ಸಹ ಅಲ್ಲಿಗೆ ಬರೋ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಪ್ರಮುಖವಾಗಿ ಏನಂತಂದ್ರೆ ನಿನ್ನೆ ಏನು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರು, ಆ ವಿಚಾರವಾಗಿ ಏನಾದರೂ ಇವತ್ತು ಅಂದ್ರೆ ಒಂದು ಮಾತುಕತೆ ವಿಚಾರವಾಗಿ ದರ್ಶನ್ಗೆ ಏನಾದರೂ ಒಂದು ಸಿಹಿ ಸುದ್ದಿ ಕೊಡ್ತಾರಾ ಅಥವಾ ಬೇರೆ ಏನು ಮಾತುಕತೆ ಆಯಿತು ಅದ್ರ ಬಗ್ಗೆ ದರ್ಶನ್ಗೆ ಸಂಪೂರ್ಣ ವಿವರವಾಗಿ ಆ ಮಾಹಿತಿಯನ್ನು ತಲುಪಿಸೋದಕ್ಕೆ ವಿಜಯಲಕ್ಷ್ಮಿ ಅವರು ಬರ್ತಾ ಇರೋದ್ರಿಂದ ಒಂದು ರೀತಿ ವಿಶೇಷವಾಗಿ ಇರ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಅವರು ಬಂದಾಗ ವಿಜಯಲಕ್ಷ್ಮಿ ಮಾತುಕತೆ ಬರೀ ಅವರ ಕಾನೂನುಬದ್ಧವಾಗಿ ಅಡ್ವೊಕೇಟ್ ಮುಖಾಂತರ ಅಥವಾ ಕಾನೂನಿನ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಯಾರನ್ನ ಭೇಟಿಯಾಗಬೇಕು, ಇದ್ರ ಬಗ್ಗೆ ಮಾತಾಡ್ತಿದ್ರು. ಜೊತೆಗೆ ಅವರ ಕುಟುಂಬದ ಕೆಲವೊಂದು ವಿಚಾರಗಳನ್ನ ಮಾತಾಡ್ಕೊಂಡು ಹೋಗ್ತಿದ್ರು. ಆದ್ರೆ ಇವತ್ತು ಭೇಟಿ ಆಗ್ತಿರೋ ಹಿನ್ನೆಲೆ ನಿನ್ನೆ ಡಿ ಕೆ ಶಿವಕುಮಾರ್ನ ಭೇಟಿಯಾಗಿ ಅದ್ರ ಜೊತೆಗೆ ಇವತ್ತು ಸಂಜೆನೂ ಸಹ ಸಿಎಂ ಬಳಿ ಮಾತುಕತೆಗೂ ಸಹ ಒಂದು ಅನುಮತಿಯನ್ನು ಕೇಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಜೈಲಿಗೆ ಬಂದ ನಂತರ ದರ್ಶನ್ ಜೊತೆ ಸಾಕಷ್ಟು ಮಾತುಕತೆ ಆಗ್ತದೆ. ಹಾಗಾಗಿ ಇವತ್ತು ಆ ಮಾತುಕತೆ ಒಂದು ರೀತಿ ಕುತೂಹಲ ಇರುವಂಥದ್ದು. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.